ನಮ್ಮ ಹೆಸರು ಶಿಲ್ಪಿ ಮಂಜುನಾಥಾಚಾರ್ಯ. ಸರ್ ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್ಕು, ಉಪ್ಪುಕುಂಟೆ ಅಂತ ಮುಳಭಾಗ ಶ್ರೀನಿವಾಸಪುರ ತಾಲೂಕಲ್ಲಿ. ಶ್ರೀರಾಮನ ಅಯೋಧ್ಯ ರಾಮನ ವಿಗ್ರಹವನ್ನು ಇಲ್ಲಿ ರೆಡಿ ಮಾಡ್ತಾರೆ ತಿಳಿತು. ಹೌದು ಸರ್. ಅದ್ರ ಬಗ್ಗೆ ಸರ್ ನಾವು ಅಯೋಧ್ಯೆಯಲ್ಲಿ ಕೆಲಸ ಮಾಡಕ್ಕೆ ಹೋಗಿದ್ವಿ ಒಂದು 5 ಡೇಸು. ಬಟ್ ಅಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಕೆಲಸ ಎಲ್ಲ. ದೇವ್ರನ್ನ ತುಂಬ ವೀಕ್ಷಣೆ ಚೆನ್ನಾಗಿ ಬಂದೈತೆ ದೇವರು. ಅದೇ ಥರ ನಾವು ಒಂಥರ ರಾಮಲಾಲ್ ವಿಗ್ರಹ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ಅಂತ ನಾವು ತಯಾರು ಮಾಡ್ತಾಯಿದ್ದೀವಿ. ಸೈಜ್ ಬಗ್ಗೆ ಮಾಡ್ತೀವಿ. 5 ಇಂಚಿಂದ ಒಂದು 8 ಅಡಿವರೆಗೂ ಮಾಡೋಕ್ಕೆ, ಪಂಚಲೋಹದಲ್ಲಿ ಮಾಡೋಕ್ಕೆ ತಯಾರಿದ್ದೀವಿ, ಮಾಡಿದ್ದೀವಿ, ಮಾಡಿಕೊಡ್ತೀವಿ. ಯಾರಾದರೂ ಬಂದ್ರೂ ಕೊಡೋಕ್ಕೆ ಇಷ್ಟಪಟ್ಟು ಕೊಡ್ತೀವಿ, ಮಾಡಿಕೊಡ್ತೀವಿ. ಆರ್ಡ್ರ್ ಕೊಟ್ಟರೆ ಮನೆಯಲ್ಲಿ ಮಡ್ಕೊಳ್ಳೋಕ್ಕೂ, ಆಫೀಸಲ್ಲಿ ಮಡ್ಗೋಕ್ಕೂ, ದೇವಸ್ಥಾನಕ್ಕೂ ಲಭ್ಯವೈತೆ. ಇಲ್ಲಿ ನಾವು ಮಾಡಿಕೊಡೋಕ್ಕೆ ರೆಡಿ ಇದ್ದೀವಿ. ಪಂಚಲೋಹದ್ದು ಸೇಮ್ ಆ್ಯಸ್ ಇಟ್ ಈ ಅಯೋಧ್ಯೆಯಲ್ಲಿ ಏನೈತೆ ರಾಮಲಾಲ್ ವಿಗ್ರಹ, ಅದೇ ಆಕಾರ, ಅದೇ ಕಳೆ, ಅದೇ ಮುಖ, ಅದೇ ವರ್ಕು, ಅದೇ ಕಟ್ಸೋ, ಅದೇ ಚಿತ್ರಕಲೆ ಎಲ್ಲ ಅನ್ವಯಿಸ್ಕೊಂಡು ಮಾಡಿಕೊಡೋಕ್ಕಿದ್ದೀವಿ ಸರ್, ಮಾಡಿಕೊಡ್ತೀವಿ ಸರ್. ಈಗಾಗಲೇ ನಿಮಗೆಲ್ಲ ಆರ್ಡರ್ಸ್ ಬಂದಿದೆಯಾ? ಹಾಂ, ಅದು ತುಂಬ ಬಂದಿದೆ ಸರ್. ನಮಗೂ ಇವತ್ತೊಂದು 8-10ರಿಂದ 10ವರೆಗೂ ಬಂದೈತೆ ರಾಮಲಾಲ್ ವಿಗ್ರಹಗಳು. ಕೆಲವರು ಆಫೀಸಲ್ಲಿ ಮಡ್ಗೋಕ್ಕೆ, ಕೆಲವರು ದೇವಸ್ಥಾನದಲ್ಲಿ ಮಡ್ಗೋಕ್ಕೆ ಮಾಡಿದ್ದೀವಿ, ಮಾಡಿಕೊಡ್ತಾ ಇದ್ದೀವಿ ಸರ್. ಎಲ್ಲಿಗೆ ಇದುವರೆಗೂ ಎಲ್ಲಿಗಾದ್ರೂ ಮಾಡಿ ಕಳಿಸಿದ್ರೆ? ಪಂಚಲೋಹದಲ್ಲೇ ಮಾಡಿದ್ದೀವಿ ಸರ್. ಗುಲ್ಬರ್ಗಾಗ ಒಂದು ಕಳಿಸಿದ್ದೀವಿ ಸರ್ ಮೊನ್ನೆ, ರಾಮಲಾಲ್ದು. ಸೇಮ್ ಅಯೋಧ್ಯೆಯಲ್ಲಿ ಏನಾಯಿತು ಅದೇ ದೇವರು, ಅದೇ ಮುಖ, ಕಳೆ, ಅದೇ ಲಕ್ಷಣ, ಅದೇ ನಗು ಮುಖ ಬಾಲರಾಮಂದು ಮಾಡಿ ಕಳಿಸಿದ್ದೀವಿ ಸರ್. 2-3 ಕಳಿಸಿದ್ದೀವಿ ಸರ್. ಮಹೇಶ್ ಜೋಶಿ ಅವರು ಬಂದಿದ್ದರು, ರಾಜ್ಯಾಧ್ಯಕ್ಷ ಸಾಹಿತ್ಯ ಪರಿಷತ್ ಅವರು. ನಾವು ತಯಾರು ಮಾಡಿದ ರಾಮಲಾಲ್ ವಿಗ್ರಹವನ್ನು ನೋಡಿ ತುಂಬ ಸಂತೋಷ ಪಟ್ಟಿದ್ರು. ಚಿತ್ರಕಲೆ ಎಲ್ಲ ನೋಡಿ ತುಂಬ ಇಷ್ಟಪಟ್ಟಿದ್ರು. ಈ ಸೂಕ್ಷ್ಮ ಕಲೆಯಲ್ಲಿ ಮಾಡಿದ್ರಪ್ಪ ಚಿಕ್ಕ ವಿಗ್ರಹ ಅಂತ ಅವರೊಂದು ಪ್ರೋತ್ಸಾಹ ಕೊಟ್ಟರು. ನಮಗೊಂದು ಮಾಡ್ರಿ, ಇನ್ನೂ ಮಾಡ್ಬೋದು, ಇನ್ನೂ ತುಂಬ ಬೇಡಿಕೆ ಐತಿ ನಿಮಗೆ, ನಮ್ಮ ಮುಖಾಂತರವಾಗಿ ತುಂಬ ಬೇಡಿಕೆ ಕೊಡ್ತೀವಿ, ಮಾಡಿಕೊಡಿ ಅಂತ ಹೇಳಿದ್ರು. ಮಾಡಿದ್ರು. ಅವ್ರು ಇಷ್ಟಪಟ್ಟರು ಸರ್. ಬೆಲೆ ಹೈಟ್ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಒಂದು 5 ಇಂಚಿಂದ ಮೇಲೆ ಒಂದು ಮನೆಗಾದರೆ ಒಂದು ರೀಸನಬಲ್ ರೇಟ್ ಇರ್ತದೆ. ಬಟ್ ಕೆಲಸ ಎಲ್ಲ ಒಂದೇ ಇರ್ತದೆ. ಹೈಟ್ ಮೇಲೆ ಡಿಪೆಂಡ್ ಆಗ್ತದೆ. 6 ಇಂಚಿಂದ ಸ್ಟಾರ್ಟಿಂಗ್ ರೇಟ್. ಸರ್ ರಾಮಲಾಲ್ ಅಂದರೆ ಬಾಲಮೂರ್ತಿ. ಇದು 16 ವರ್ಷ ಮಗುನ ಕಳೆ, ಅದು ಆ ಪ್ರಾಯದಲ್ಲಿರುವಂಥ ಒಂದು ಹಾವ ಭಾವಗಳಿರ್ತದೆ ಅವರು ರಾಮನಲ್ಲಿ. ಎಳೆ ಮಗು, ಅದು 16 ವರ್ಷ ಮಗು, ಯವನವಲ್ಲ, ರುದ್ರಾಪಿ ಅಲ್ಲ, ಬಾಲನೂ ಅಲ್ಲ, 16 ವರ್ಷ ಮಗು. ಆ ಒಂದು ನೋಡಿ ಸರ್, ದೇವ್ರ ಸುತ್ತು ದಶಾವತಾರಗಳೈತೆ. ಈಗ ಪಕ್ಕದಲ್ಲಿ ಒಂದು ಗರುಡ ಆಂಜನೇಯ ಪಕ್ಕದಲ್ಲಿದ್ದಾರೆ. ಮತ್ತು ತಲೆ ಮೇಲೆ ಬಂದು ಬುದ್ಧ ಕೂತಿರ್ತಾರೆ. ಸುತ್ತು ದಶಾವತಾರಗಳು. ಸೂಕ್ಷ್ಮ ಕೆಲಸ ಸರ್ ಇದೆಲ್ಲನೂ. ಇದು 6 ಇಂಚ್ ಐತೆ ಸರ್. 5ರಿಂದ 6 ಇಂಚ್ ಬರ್ಬೋದು. ದಶಾವತಾರ ಸುತ್ತು ದಶಾವತಾರಗಳೈತೆ ಸರ್. ಈ ಕಡೆ ಬಲಗಡೆ ಬಂದು ಆಂಜನೇಯ ಸ್ವಾಮಿ, ಎಡಗಡೆ ಬಂದು ಗರುಡ, ಮೇಲೆ ಬುದ್ಧ ಇರ್ತಾರೆ. ಈ ಒಂದು ಬಲಗಲಲ್ಲಿ ಅಂಬು, ಬಾಣ, ಬಿಲ್ಲು ಅಂತಾರೆ, ಹಿಡ್ಕೊಂಡಿರ್ತಾರೆ. ಇವ್ರ ಕಿರೀಟ ಬರಲ್ಲ, ಇವ್ರಿಗೂ ಮುಡಿ ಬರ್ತದೆ. ಬಾಲ ಮಗು ಹೆಂಗಿರ್ತದೆ, ಕೃಷ್ಣ ಕುಪ್ಪೆ ಅಂತಾರಲ್ಲ ಆ ಥರ ಕಿರೀಟ ಇಲ್ಲ. ಅವರು ಕೂದಲು ಗಂಟು ಹಾಕಿರ್ತಾರೆ, ಮುಡಿ ಹಾಕಿರ್ತಾರೆ ಸರ್. ಇದು 5ರಿಂದ 6 ಇಂಚು ಬರ್ತದೆ. ನಮಗೆ ಈ ಪ್ಯಾಟ್ರನ್ ರೆಡಿ ಮಾಡೋಕ್ಕೆ 1 ತಿಂಗಳಾಯ್ತು ಸರ್. 30 ದಿವಸ ರೆಡಿ ಮಾಡಿ. ಹೌದು, ಎಲ್ಲ ಕೈ ಮಾಡಿ, ಮಿಷಿನ್ ವರ್ಕ್ ಯಾವುದಿಲ್ಲ ಸರ್, ಎಲ್ಲ ಕೈಯಲ್ಲಿ ಮಾಡಿದ್ವಿ. ಫಸ್ಟ್ ಪ್ಯಾಟ್ರನ್ ರೆಡಿ ಮಾಡಿ, ನೆಕ್ಸ್ಟ್ ಮತ್ತೆ ಮೋಲ್ಡ್ ಮಾಡಿ ಬಾಕ್ಸ್ ಮಾಡಿದ್ವಿ. 1 ತಿಂಗಳು ಸರ್. 30 ದಿವಸಕ್ಕೆ ದೇವಸ್ಥಾನಕ್ಕಾಗಲಿ, ಮನೆಗಾಗಲಿ, ಆಫೀಸ್ಗಾಗಲಿ ಎಲ್ಲದಕ್ಕೆ 1 ತಿಂಗಳು ಟೈಮ್ ಕೊಟ್ಟೆ ಕೊಡ್ತೀವಿ.